ಬೈ ನಾನಂದ ಫಸ್ಟ್ ಇಯರ್ ಕಾಲೇಜ್ ಒಳಗ ನಾನು ಹಿಂಗಿದ್ದೆ. ಬೈ ನಂಗೆ ನೀವು ಅವಾಗ ಏನಾರ 4 ಮಂದಿ ಜೊತೆ ಹೋಗಿ ಇಂಟ್ರಾಕ್ಟ್ ಮಾಡ, ಹೊಸ ಹೊಸ ಮಂದಿ ಜೊತೆ ಮಾತಾಡ, ಮತ್ ಎಸ್ಪೆಷಲಿ ನೀ ಯಾವ್ದು ಡೌಟ್ ಹೋಗಿ ಸರ್ಗ ಕೇಳ, ಮತ್ತ 4 ಮಂದಿ ನಡಕ್ ನಿಂತ ವಿಡಿಯೋ ಮಾಡಂದ್ರೆ ಬೈ ನಂದ ಚಡ್ಡಿ ಹರಿದ್ ಬಿಡ್ತಿತ್ತ. ಯಾಕಂದ್ರ ಬೈ ನಂದಕ್ ನಾ ನೋಡಿ ಬಾಳ ಇನ್ಸೆಕ್ಯೂರ್ ಇದ್ದೆ. ಬೈ ಈಗ ನಾ 2026 ಒಳಗ ಹಿಂಗದೇನಿ. ಬೈ ಈಗ ಅದ ನಂಗೆ ನೀವು ಹೇಳಿದ್ರಿ ಅಂತಿಕೋ, ಏ ಅಣ್ಣ ನೀ ಡೈಲಿ ಹೋಗ 10 ಮಂದಿ ಜೊತೆ ಅನ್ನೋನ್ ಪೀಪಲ್ ನಿಂಗೆ ಗೊತ್ತ ನೀಡೋದಿಲ್ಲ, ಅವ್ರ ಜೊತೆ ಮಾತಾಡ. ಬೈ ನಾ ಹೆದರುದಿಲ್ಲ, ನಾ ಅವ್ರ ಜೊತೆ ಹೋಗಿ ಹೆಂಗ್ ಮಾತಾಡ್ತೇನೆ ಹೇಳ, ಅವ್ರೆಲ್ಲ ನಂಗೆ 10 ವರ್ಷದಿಂದ ಗೊತ್ತದಾರ ಅನ್ಬೇಕ. ಆ ಆ ರೇಂಜಿಗೆ ಮಾತಾಡ್ತೇನೆ ಬೈ. ಮತ್ತೊಂದ ನೀವೀಗ ಎಲ್ಲರ ನಂಗೆ ಹೇಳಿದ್ರಿಪ್ಪ, ಏ ಅಣ್ಣ ನೀನ್ 4 ಮಂದಿ ನಿಂತಲ್ಲೇ ಇದ್ದು ಹೋಗಿ ವಿಡಿಯೋ ಮಾಡ, ಕ್ಯಾಮ್ರಾ ತಗೊಂಡ್ ವಿಡಿಯೋ ಮಾಡ. ಬೈ ನನ್ ಕಡೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತಿ ಈಗ. ಎದಕ್ಕಂದ್ರ ಬೈ ಇದ ಒಮ್ಮೆಕೆಲೆ ಬರುದಿಲ್ಲ, ನಿಮಗ್ ಒಂದ ದಿನಕ್ಕೆ ಬರುದಿಲ್ಲ. ಇದಕ್ ನೀವು ಟೈಮ್ ಕೊಡ್ಬೇಕ. ಬೈ ನಿಮ್ ತಲೆಯಾಗ ಇನ್ನೊಂದ್ ವಿಚಾರ ಬರ್ತೈತಿ, ಏ ಜಿಮ್ಮಿಗೆ ಹೋದ್ರೆ ಏನ್ ಬರ್ತೈತಿ, ಬಾಡಿ ಮಾಡಿ ಏನ್ ಉಪಯೋಗ. ಬೈ ನೀವು ಬಾಳ್ ಫಿಟ್ನೆಸ್ ಆಕೇರಿ, ಮತ್ ನಿಮ್ದು ಮೈಂಡ್ ಮೆಚ್ಯೂರ್ ಆಕೈತಿ, ಮತ್ತೇನ್ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಕೈತಿ. ಯಾವ್ದು ಕೆಲಸ ಆಗ್ಲಿ ಬೈ, ನಿಮಗ್ ಒಮ್ಮೆಕೆಲೆ ಅಂತ ನೀವು ಮಾಡಿದ್ರೆ ನೀವು ಹೆದರ್ ಬಿಡ್ತಿರದ. ಅದ ವರ್ಕ್ ನೀವು ಕನ್ಸಿಸ್ಟೆನ್ಸಿ ಅಂತ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಅದ್ರೊಳಗ ಗ್ರೋತ್ ಸಿಗ್ತೈತಿ, ಮತ್ ನಿಮ್ ಕೈಯಾಗ ಗ್ರಿಪ್ ಸಿಗ್ತೈತಿ. ಅವಾಗ ನೀವು ಯಾ ಕೆಲಸ ಹೇಳಿದ್ರು ಹೆದರುದಿಲ್ಲ ನೀವು. ನಾ ನಿಮಗೆ ಜಿಮ್ಮಿಂದ ಕೊಟ್ಟ ಎಕ್ಸಾಂಪಲ್ ಹೇಳಿದೆ. ಇದ ಬೈ ನೀವು ಯಾವ್ದೋ ನಿಮ್ದು ಪ್ರೊಫೆಷನ್ ಇರ್ಲಿ, ಅದ್ರೊಳಗೆ ಫಸ್ಟಿಗೆ ಅಂತೂ ನಿಮಗೆ ಡೈರೆಕ್ಟ್ ಸಕ್ಸಸ್ ಸಿಗುದಿಲ್ಲ. ನೀವೇನ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ಇರ್ಬೇಕು. ಅದಕ್ಕೆ ಒಂದ್ ಮೆಟ್ಲ ಹತ್ತುದು ಮಾಡಿದ್ರಿ ಅಂದ್ರ ನಿಮಗ್ ಸಕ್ಸಸ್ ಸಿಗ್ತೈತಿ. ಮತ್ ಅದ್ರೊಳಗೆ ನೀವೇನ ನಿಮ್ದು ಒಂದ ಫೇಮ್ ಕ್ರಿಯೇಟ್ ಆಕೈತಿ. ಬೈ ನಾ ಈಗ ಹೇಳಿದ್ ನೀವು ತಿಳ್ಕೊಂಡೇನೆ ಅನ್ಕೋತೀರಿ. ನಾನು ಮತ್ತೊಂದು ನನ್ ಕಂಟೆಂಟ್ ನಿಮಗೆ ಸ್ವಲ್ಪ ವ್ಯಾಲ್ಯೂಬಲ್ ಅನ್ಸಿತ್ತಂದ್ರ ಪೇಜ್ ಫಾಲೋ ಮಾಡಿ ಇಟ್ಕೋರಿ.